ಗೊತ್ತಾ ಗಾಯ್ಸ್, ರಾತ್ರಿ ಎಲ್ಲ ಕಚೇರಿ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ದೆಲ್ಲ ಅದಾದಮೇಲೆ ಬೆಳಗ್ಗೆನೇ ಎದ್ದೆ ಗಾಯ್ಸ್. ಎದ್ದಿದ್ದಂಗೆ ರೇಷನ್ ಅಂಗಡಿಗೆ ಹೋಗು ಒಂದಷ್ಟು ಐಟಮ್ ತೊಗೊಂಬಾ ಅಂತ ಕಳಿಸಿದ್ರು. ತಿರುಗಿ ಬಂದರೆ ಮೊಸರು ಬೇಕಾಗಿತ್ತು, ತಿರ್ಗಾ ಅಂಗಡಿಗೆ ಹೋಗ್ಬಿಟ್ಟು ಬಾ ಅಂತ ಕಳಿಸಿದ್ರು. ಅದಾದಮೇಲೆ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ, ಬಿರಿಯಾನಿ ಮಾಡೋದೆಲ್ಲ ಅಂದ್ಕೊಂಡ್ರೆ 20 ಸತಿ ಅಂಗಡಿಗೆ ಕಳಿಸ್ತಾರೆ ಗಾಯ್ಸ್. ತಿರ್ಗಾ ಕಳಿಸಿದ್ರು ಇಡ್ಲಿ ತೊಗೊಂಬೋಗು ಅಂತ. ನಾನು ತೊಗೊಂಬಂದೆ, ಯಾಕಂದರೆ ಅಡುಗೆ ಆಗೋದು ಲೇಟ್ ಆಗುತ್ತೆ ಅಂತ ನಾನು 2 ಇಡ್ಲಿ ತಿಂದೆ. ಅದಾದಮೇಲೆ ಇಡ್ಲಿ ತಿಂದ್ಬಿಟ್ಟು ಎಲ್ಲ ಕುತ್ಕೊಂಡು ಚಿಲ್ ಮಾಡ್ತಿದ್ವಿ. ಅದಾದಮೇಲೆ ವ್ಲಾಗ್ಸ್ ನೋಡ್ತಾಯಿದ್ವಿ, UK ಸೀರೀಸ್ ಮಾಡ್ತಿದ್ದ. ಸೊ ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ವಿ, ಎಲ್ಲರೂ ನೋಡ್ತಿದ್ವಿ. ಅದಾದಮೇಲೆ ನಮ್ಮ ಅಣ್ಣ ಏನು ಮಾಡ್ತಿದ್ದ ಗೊತ್ತಾ, ನಮ್ಮ ಅಕ್ಕನ ಮಗಳು ಏನೋ ಮಾಡ್ತಾಯಿದ್ರೆ ಅದನ್ನ ಇಸ್ಕೊಂಡು ಅವ್ನು ಹಂಚ್ತಿದ್ದ. ಅದಾದಮೇಲೆ ನಮ್ಮ ಅಕ್ಕ ಕಟ್ತಿದ್ರು ಕೂತ್ಕೊಂಡು. ಅದಾದಮೇಲೆ ನಾನು ಬಿರಿಯಾನಿನೂ ಕಬಾಬ್ ಹಾಕ್ಕೊಂಬಂದೆ. ನನಗಂತೂ ನಮ್ಮ ದೊಡ್ಡಮ್ಮ ಮಾಡೋ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಸಖತ್ತಾಗಿ ಮಾಡ್ತಾರೆ. ಸೊ ಅವ್ರ ಬಿರಿಯಾನಿ ರೆಸಿಪಿ ಹಾಕ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.